ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿ 2 ವರ್ಷಗಳಾಗಿದೆ. ಹಿಂದೆ ಕಂಗಾಲಾಗಿರೋ ದಾಸ ಸಮಯ ಕಳೆಯಲು ಪುಸ್ತಕಗಳ ಮೊರೆ ಹೋದ್ರೆ ಗೆಳತಿ ಪವಿತ್ರ ಗೌಡ ಕೂಡ ಜೈಲಲ್ಲೇ ಆತ್ಮಕಥೆ ಬರೆದಿದ್ದಾರಂತೆ. 2024 ಜೂನ್ 11 ಇವತ್ತಿಗೆ ಸರಿಯಾಗಿ 2 ವರ್ಷ. ಅವತ್ತು ರಾಜ್ಯದ ಜನರೆಲ್ಲ ಬೆಚ್ಚಿ ಬಿದ್ದಿದ್ರು. ಅದರಲ್ಲೂ ನಟ ದರ್ಶನ್ ಅಭಿಮಾನಿಗಳಿಗೆಲ್ಲ ಆಘಾತ ತಟ್ಟಿತ್ತು. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿ ಮೈಸೂರಿನ ಹೋಟೆಲ್ನಲ್ಲಿದ್ದ ನಟ ದರ್ಶನ್ ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ರು. ಎರಡು ವರ್ಷದ ಹಿಂದೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ದೂಡಿದ್ರು. ಚಾಲೆಂಜಿಂಗ್ ಸ್ಟಾರ್ ಬದುಕಿಗೆ ಕರಾಳವಾದ ಪ್ರಕರಣಕ್ಕೆ 2 ವರ್ಷ ತುಂಬಿದ್ದು ನಟನ ಬದುಕು ಜೈಲಿನಲ್ಲಿ ಕೊಳೆಯುತ್ತಿದೆ. ಇನ್ನೊಂದು ವರ್ಷ ಜಾಮೀನು ಸಿಗೋದಿಲ್ಲ ಅನ್ನೋ ಸುಳಿವಿನ ಸಿಡಿಲು ಬಡಿಯುತ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ವರಸೆಯೇ ಬದಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿದ್ದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 2 ವರ್ಷ. ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ ನಟ ದರ್ಶನ್ ಅವತ್ತು ತೆಗೆದುಕೊಂಡ ಒಂದು ಕೆಟ್ಟ ನಿರ್ಧಾರ ಇವತ್ತು ಜೈಲಿನ 4 ಗೋಡೆಗಳ ಮಧ್ಯೆ ವಾಸ ಮಾಡುವಂತೆ ಮಾಡಿರುವಂಥದ್ದು. ದರ್ಶನ್ ಬಂಧನವಾಗಿ ಇಂದಿಗೆ 2 ವರ್ಷ. ಜೈಲಿನಲ್ಲಿ ದರ್ಶನ್ ಕಂಗಾಲು, ಪುಸ್ತಕಗಳಿಗೆ ಮೊರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆ ವಿಳಂಬ ಆಗ್ತಿದೆ ಅಂತ ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇನ್ನೊಂದು ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಸೂಚಿಸಿದೆ. ಆ ಬಳಿಕ ತನ್ನ ಬಳಿ ಜಾಮೀನಿಗೆ ಬರುವಂತೆ ತಿಳಿಸಿದೆ. ಇದರಿಂದಾಗಿ ಇನ್ನೊಂದು ವರ್ಷ ಬೇಲ್ ಸಿಗೋದಿಲ್ಲ ಅನ್ನೋ ಜ್ಞಾನೋದಯ ದರ್ಶನ್ಗಾಗಿದೆ. ಜೈಲಿನಲ್ಲಿ ಯಾರ ಸಹವಾಸವೂ ಬೇಡ ಅಂತ ದರ್ಶನ್ ಈಗ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ವಾರಕ್ಕೊಮ್ಮೆ ಕೊಡುವ 3-4 ಪುಸ್ತಕಗಳನ್ನ ಓದ್ತಾ ದಿನ ದುಡ್ತಿದ್ದಾರಂತೆ. ಜೈಲಿನಲ್ಲಿ ಆತ್ಮಕಥೆ ಬರೆಯುತ್ತಿರುವ ಪವಿತ್ರ ಗೌಡ. ದರ್ಶನ್ ಗೆಳತಿ ಪವಿತ್ರ ಜೈಲಿನಲ್ಲಿ ಆತ್ಮಕಥೆ ಬರಿತಾ ಇದ್ದಾರಂತೆ. ಪ್ರತಿದಿನ ಬಿಳಿ ಹಾಳೆ ಪಡೆದು ಪೆನ್ಸಿಲ್ನಲ್ಲೇ ಆತ್ಮಚರಿತ್ರೆ ಬರೀತಿದ್ದು ತಾನು ಏನು ಮಾಡಿದ್ದೇನೆ ಅಂತೆಲ್ಲ ಬರೀತಿದ್ದಾರಂತೆ. ಯೋಗ ದಿನಾಚರಣೆಯ ಅಭ್ಯಾಸಕ್ಕೂ ಬಾರದೆ ತಿಂಗಳಿಂದಲೂ ಆತ್ಮಕಥೆ ಬರೀತಾ ಕಾಲ ಕಳೀತಿದ್ದಾರೆ. ಹೆಣ್ಣಿನ ವ್ಯಾಮೋಹ, ಕೋಪ ಈಗ ಎಲ್ಲವನ್ನ ಕಸಿದುಕೊಂಡಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಈ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತಾಗಿದೆ. ಕಾನೂನು ಸಂಘರ್ಷದಲ್ಲಿ ಸೋತಿರೋ ದರ್ಶನ್ ಮುಂದೊಂದು ದಿನ ಹೊರಬರುವ ನಿರೀಕ್ಷೆಯಲ್ಲಿ ಕಾಲ ಕಳೀತಿದ್ದಾರೆ. ಕಿರಣ್ HV ಜೊತೆ ವಿಕಾಸ್, TV9 ಬೆಂಗಳೂರು.